ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಸಮೀಕರಣಗಳು ಅಥವಾ ರೇಖಾತ್ಮಕ ಸಮೀಕರಣಗಳ ಬಗ್ಗೆ ನೋಡ್ತಾ ಹೋಗೋಣ. ಸೊ ಡೆಫಿನೆಟಾಗಿ ಇದ್ರ ಮೇಲೆ ಕ್ವಶನ್ಸ್ ಕಂಪಲ್ಸರಿ ಕೇಳ್ತಾರೆ TET ಪೇಪರ್ 1 and 2ನಲ್ಲಿ. ಸೊ ಇದ್ರ ಬಗ್ಗೆ ನೋಡ್ತಾ ಹೋದರೆ ಫಸ್ಟ್ ಸಮೀಕರಣ ಅಂದರೆ ಏನು? ಚರಾಕ್ಷರಗಳನ್ನು ಒಳಗೊಂಡ ಸಮತೆಯನ್ನು ಸಮೀಕರಣ ಎಂದು ಕರೆಯಲಾಗುತ್ತೆ. ಸೊ ಇಲ್ಲಿ ಸಮತೆ ಮೇಲೆ ಚರಾಕ್ಷರ ಅಂತ ಅಂದಾಗ ಇಲ್ಲಿ ಎಕ್ಸ್ ಆಗಿರ್ಬೋದು ಅಥವಾ ವೈ ಆಗಿರ್ಬೋದು. ಓಕೆ, ಸೊ ಅಥವಾ ನೋಡಿ ಇಲ್ಲಿದೆ ನೋಡಿ 2x 1. ಸೊ ಇಟ್ ಮೀನ್ಸ್ ಇಲ್ಲಿ ಏನಾಗುತ್ತೆ ಅಂತಂದರೆ ಈಕ್ವೆಲ್ಸ್ ಬರುತ್ತೆ. ಈಗ 2x = 5 ಅಂತಂದರೆ ಇದು ಸಹ ನಾವು ಸಮೀಕರಣ ಅಂತಲೇ ಕರಿತೀವಿ ಸ್ನೇಹಿತರೆ. ಸೊ ಈಕ್ವೆಲ್ಸ್ ಬರಬೇಕು ಮತ್ತು ಚರಾಕ್ಷರಗಳನ್ನು ಒಳಗೊಂಡಂತೆ ಸಮತೆ ಮೀನ್ಸ್ ಈಕ್ವೆಲ್ಸ್. ಓಕೆ, ಚರಾಕ್ಷರಗಳನ್ನು ಒಳಗೊಂಡ ಸಮತೆಯನ್ನು ಸಮೀಕರಣ ಎಂದು ಕರೆಯಲಾಗುತ್ತದೆ. ಇನ್ನು ನೆಕ್ಸ್ಟು ಸಮಚಿಹ್ನೆಯ ಎಡಭಾಗದ ಬೀಜೋಕ್ತಿಯು ಬಲಭಾಗದ ಬೀಜೋಕ್ತಿಯ ಬೆಲೆಗೆ ಸಮನಾಗಿರುತ್ತೆ ಅಂತ ಹೇಳಿದರೆ 2x + 1 ಅಂತಕ್ಕಂಥದ್ದು ಇದು ಈ ಒಂದು 5ಕ್ಕೆ ಸಮ ಅಂತ ನೋಡಿ. ಸಮಚಿಹ್ನೆಯ ಇದು ಸಮಚಿಹ್ನೆ, ಇಲ್ಲಿ ಇರ್ತಕ್ಕಂಥ ಎಡಭಾಗದ ಬೀಜೋಕ್ತಿಯು ಈ ಕಡೆ ಎಡ ಅಂತ ಹೇಳ್ತೀವಿ, ಇದು ಎಡ ಆಗಿರುತ್ತೆ, ಇದು ಬಲ ಆಗಿರುತ್ತೆ. ಸೊ ಈ ಬಲಭಾಗದ ಬೀಜೋಕ್ತಿಗೆ ಸಮನಾಗಿರ್ತಕ್ಕಂಥದ್ದು. ಓಕೆ, ಇದು ಅಷ್ಟೇ ನೋಡಿ, ಇದು y - 1 ಇದು ಬಂದು ಎಡ ಈಕ್ವೆಲ್ಸ್ ಆಯಿತು, 8 ಬಂದು ಬಲ. ಈ y - 1 ಅಂತಕ್ಕಂಥದ್ದು 8ಗೆ ಸಮವಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಒಂದು ಚರಾಕ್ಷರವಿರುವ ರೇಖಾತ್ಮಕ ಸಮೀಕರಣಗಳು. ಒಂದು ಸಮೀಕರಣದಲ್ಲಿ ಕೇವಲ ಒಂದು ಚರಾಕ್ಷರವಿದ್ದು ಅದರ ಅತಿ ಹೆಚ್ಚಿನ ಘಾತ 1 ಆಗಿರುತ್ತದೆ. ಅಂದರೆ ಒಂದು ಚರಾಕ್ಷರದ ಘಾತ ನೋಡಿ, ಇಲ್ಲಿ ಚರಾಕ್ಷರ x ಅಂತಕ್ಕಂಥದ್ದು ಇದೆಯೋ ಇದರಲ್ಲಿ ಘಾತ ಏನಾಗಿದೆ 1 ಇದೆ. ಹೌದಾ, ಇಲ್ಲಿ ವೈಗೂ ಘಾತ ಎಷ್ಟಿದೆ 1 ಇದೆ. ಸೊ ಇದನ್ನು ನೋಡ್ತಾ ಹೋಗ್ತೀವಿ. ಆ್ಯಂಡ್ ನೆಕ್ಸ್ಟ್ ರೇಖಾತ್ಮಕ ಸಮೀಕರಣದ ಪರಿಹಾರವನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ಒಂದೇ ಬಿಡಿಸ್ತಾ ಹೋದರೆ ಆಲ್ಮೋಸ್ಟ್ ನಿಮಗೆ ಇದ್ರ ಮೇಲೆ ಕ್ವಶನ್ಸ್ಗಳಿಗಿಂತ ಎಕ್ಸಾಂಪಲ್ಸ್ಗಳು ಅಂದರೆ ಪ್ರಾಬ್ಲಮ್ಸ್ಗಳನ್ನ ಕೇಳ್ತಾ ಹೋಗ್ತಾರೆ. ಸೊ ಇಲ್ಲಿ 10 ಪ್ರಾಬ್ಲಮ್ಸ್ ಇದೆ ಸ್ನೇಹಿತರೆ. ನಾನು ಒಂದು 2-3 ಮಾತ್ರ ಬಿಡಿಸ್ತೀನಿ, ಮಿಕ್ಕಿದ್ದ ನೀವು ಒಂದು ವರ್ಕೌಟ್ನ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಫಸ್ಟ್ ಒನ್ ನೋಡ್ತಾ ಹೋದರೆ ನೋಡಿ, 2x + 9 = 1 ಅಂತ ಏನು ಕೊಡೋದು ತುಂಬ ಸಿಂಪಲ್ ಆಗಿದೆ. ಇಲ್ಲಿ ನಾವೇನು ಮಾಡ್ತೀವಿ, ಸಂಖ್ಯೆಗಳನ್ನ ಒಂದು ಕಡೆ ತೊಗೊಳ್ತೀವಿ, ಚರಾಕ್ಷರಗಳನ್ನ ಒಂದು ಕಡೆ ತೊಗೊಳ್ತೀವಿ ಸ್ನೇಹಿತರೆ. ಸೊ ಇಲ್ಲಿ 2x ಹಾಗೆ ಉಳಿಸ್ಕೊಂಡಿದ್ದೀನಿ, ಸಂಖ್ಯೆಗಳನ್ನೆಲ್ಲ ಈ ಕಡೆ ತೊಗೊಂಡಾಗ 1 ಹಾಗೆ ಇದೆ, +9 ಈಕ್ವೆಲ್ಸಿಂದ ಈ ಕಡೆ ಬಂದರೆ -9 ಆಗುತ್ತೆ. ಆ್ಯಂಡ್ 2x = 9ರಲ್ಲಿ 1 ಹೋದರೆ -8 ಆಯಿತು ಸ್ನೇಹಿತರೆ. -8 ಅಂತ ಹೇಳಿದಾಗ x = -8, ಈ 2 ಅಂತಕ್ಕಂಥದ್ದು ಕೆಳಗಡೆ ಹೋಗುತ್ತೆ ಡಿನಾಮಿನೇಟ್ರಿಗೆ. ಸೊ 2 × 1 = 2, 2 × 4 = 8, ಸೊ -4 ಆಯಿತು. ಆನ್ಸರ್ ಎಷ್ಟು ಅಂತಿರೋದು x ವ್ಯಾಲ್ಯೂ -4. ಇಲ್ಲಿ ನಮಗೆ ಚಿಹ್ನೆಗಳನ್ನ ಕರೆಕ್ಟಾಗಿ ಗೊತ್ತಿರಬೇಕು, ಯಾವ ಕಡೆ ಹೋದರೆ ಯಾವ ಕಡೆ ಬರುತ್ತೆ ಅಂತಕ್ಕಂಥದ್ದು. ಮತ್ತು ನೋಡಿ ಇಲ್ಲಿ ಈ ಒಂದು ಸಂಖ್ಯೆ ನಾವು ಡಿನಾಮಿನೇಟ್ರಿಗೆ ತೊಗೊಳ್ತೀವಿ, ಅಥವಾ ಪ್ಲಸ್ ಇದ್ದರೆ ಮೈನಸ್ ಇದ್ದರೆ ಈ ಕಡೆ ಲೆಫ್ಟ್ಗೆ ತೊಗೊಳ್ತೀವಿ ಅಥವಾ ರೈಟ್ಗೆ ತೊಗೊಳ್ತೀವಿ. ಸೊ ಈ ರೀತಿ ನಾವು ಮಾಡಿದಾಗ ಸ್ನೇಹಿತರೆ ಚಿಹ್ನೆಗಳು ಗೊತ್ತಿರಬೇಕು ಮತ್ತು ಯಾವ ಸಂಖ್ಯೆ ಯಾವ ಒಂದು ಪ್ಲೇಸ್ಗೆ ಹೋಗಬೇಕು ಅಂತಕ್ಕಂಥ ನಮಗೆ ಚೆನ್ನಾಗಿ ಗೊತ್ತಿರಬೇಕಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದ ಸ್ನೇಹಿತರೆ ಇವೆಲ್ಲ ನೀವು ಬಿಡಿಸ್ಕೊಳ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟ್ ನಾನು ಡೈರೆಕ್ಟಾಗಿ ಮತ್ತೊಂದು ಪ್ರಶ್ನೆಯನ್ನು ಆಯ್ಕೆ ಮಾಡ್ತೀನಿ ನೋಡಿ. ಈ ಒಂದು ಪ್ರಶ್ನೆ ತೊಗೊಳ್ತೀನಿ ಸ್ನೇಹಿತರೆ. x/2 - 1/5 = x/3 + 1/2 ಅಂತ ಇದೆ. ಸೊ ಇಲ್ಲೂ ಅಷ್ಟೇ ಚರಾಕ್ಷರಗಳನ್ನ ಒಂದು ಸೈಡ್ ತೊಗೊಳ್ಳಿ, ಅಂಕಿಗಳನ್ನ ಒಂದು ಸೈಡ್ ತೊಗೊಳ್ತಾ ಹೋಗಿ. ನೋಡಿ x + 2 ಹಾಗೆ ಇದೆ ನೋಡಿ, x + 2 ಇದೆ, ಇದರಲ್ಲಿ ನೋಡಿ x/3 ಇದೆಯಲ್ವಾ, ಇದನ್ನು ಈ ಕಡೆ ತೊಗೊಂಡಾಗ ಪ್ಲಸ್ ಆಯಿತು, ಸಾರಿ ಇಲ್ಲಿ ಪ್ಲಸ್ ಇದೆ, ಇದು ಮೈನಸ್ ಆಯಿತು, -x/3 ಈಕ್ವೆಲ್ಸ್ ನೋಡಿ 1/2 ಹಾಗೆ ಬರ್ಕೊಳ್ತೀನಿ ಸ್ನೇಹಿತರೆ. ಈ ಮೈನಸ್ ಇರೋದು ಈ ಕಡೆ ಬಂದಾಗ ಪ್ಲಸ್ ಆಗುತ್ತೆ, +1/5 ಆಯಿತು. ಹೌದಾ, ಸೊ ಇವೆರಡೂ ಸಹ ನೋಡಿ, ಇದು 2 ಪ್ರೈಮ್ ನಂಬರ್ ಇರೋದ್ರಿಂದ LCM ನಮಗೆ 3 × 6 ಬರುತ್ತೆ, 6 LCM ಬರುತ್ತೆ. 3 × x 3x ಆಯಿತು, -2 × x 2x ಈಕ್ವಲ್ಸ್ ಇದು ಅಷ್ಟೇ ಪ್ರೈಮ್ ನಂಬರ್ ಆಗಿರೋದ್ರಿಂದ 5 × 2 10 LCM ಬರುತ್ತೆ ಸ್ನೇಹಿತರೆ. 10 5 × 5 + 2. ಸೊ ನೋಡಿ 3ರಲ್ಲಿ 2 ಹೋದರೆ 1 ಆಯಿತು, 1 ಅಂದರೆ x/6 ಆಯಿತು, ಈಕ್ವಲ್ಸ್ 5 2 7 ಆಯಿತು, 7/10. ನೋಡಿ 2ರಿಂದ ಡಿವೈಡ್ ಆಗುತ್ತೆ, 2 3 × 6, 2 5 × 10. ಹೌದಾ, ಸೊ x ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತ ಹೇಳಿದರೆ ನೋಡಿ, ಇದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ತೀವಿ ಈ ರೀತಿ. 7 × 3 ಬರುತ್ತೆ /5. ಸೊ 7 3 20, 1/5. ಸೊ x ವ್ಯಾಲ್ಯೂ ಎಷ್ಟು ಬಂತು, 21/5 ಬಂತು. ಸೊ ಈ ರೀತಿ ಮಾಡ್ತಾ ಹೋಗ್ಬೇಕಾದ್ರೆ ಇದು ಹಾಗೆ ಮಾಡ್ಕೊಳ್ತಾ ಹೋಗಿ ಸ್ನೇಹಿತರೆ. ಇದೆಲ್ಲ ಅಷ್ಟೇ, ಇದು ನಾವು ಮಾಡ್ತೀವಿ ಅಂದರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡು ಮಾಡಬೇಕಾಗುತ್ತೆ. ಸೊ ಇದು ಅಷ್ಟೇ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡು ಸಿಂಪ್ಲಿಫಿಕೇಷನ್ ಮಾಡ್ಕೊಳ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಸೊ 2 ಪ್ರಾಬ್ಲಮ್ನ ಬಿಡಿಸಿದ್ದೀನಿ. ಸೊ ಈ ಒಂದು ಮೆಥಡಲ್ಲಿ ನೀವು ನೆಕ್ಸ್ಟ್ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ತಾ ಹೋಗಿ. ನೆಕ್ಸ್ಟ್ ನೋಡ್ತಾ ಹೋದರೆ ಸ್ನೇಹಿತರೆ, ಒಂದು ಸಂಖ್ಯೆಯ 2ರಷ್ಟಕ್ಕೆ 5 ಕೂಡಿದರೆ 13 ಆಗುತ್ತದೆ, ಹಾಗಾದರೆ ಆ ಸಂಖ್ಯೆಯು ಯಾವುದು ಅಂತ ಕೇಳಿದರೆ ನೋಡಿ, ಒಂದು ಸಂಖ್ಯೆ ನಮಗೆ ಗೊತ್ತಿಲ್ಲ ಸ್ನೇಹಿತರೆ, ಯಾವುದೋ ಒಂದು ಸಂಖ್ಯೆ ಅಂತ ಹೇಳಿದ್ರೆ ಒಂದು ಸಂಖ್ಯೆ ಏನಾಗಿದೆ ಗೊತ್ತಿಲ್ಲ. ಒಂದು ಸಂಖ್ಯೆ x ಅಂತ ನಾವು ತೊಗೊಂಡ್ರೆ ಒಂದು ಸಂಖ್ಯೆಯ 2ರಷ್ಟಕ್ಕೆ 5 ಕೂಡಿದರೆ, ಸೊ ನೋಡಿ ಒಂದು ಸಂಖ್ಯೆ x ಅಂತ
ತೊಗೊಂಡ್ರೆ ನಾವು ಎಕ್ಸ್ 2ರಷ್ಟಕ್ಕೆ ಅಂದರೆ ಎಕ್ಸ್ನ 2ರಷ್ಟಕ್ಕೆ 5ಅನ್ನು ಕೂಡಿದ್ರೆ ಪ್ಲಸ್ 5 ಆಯಿತು 13 ಆಗುತ್ತದೆ. ಓಕೆ, ಸೊ ಈಗ ಏನಾಗುತ್ತೆ, ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ತಾ ಹೋದರೆ ಚರಾಕ್ಷರಗಳನ್ನ ಒಂದು ಸೈಡ್ ಬರ್ಕೊಳ್ಳಿ. 2x ಇದು ಈ ಕಡೆ ಬಂದಾಗ 13ರಲ್ಲಿ 5ನ ಮೈನಸ್ ಮಾಡ್ತೀವಿ. ನೋಡಿ ಈಗ 13 - 5 ಬರುತ್ತೆ ಸ್ನೇಹಿತರೆ. ಸೊ 13ರಲ್ಲಿ 5 ನಾವು ಕಳೆದ್ರೆ ನಮಗೆ ಬರ್ತಕ್ಕಂಥದ್ದು ಎಷ್ಟು 8 ಬಂತು. ಆ್ಯಂಡ್ 2 1 2 2 4 8. ಸೊ x ಈಕ್ವಲ್ಸ್ 4 ಬಂತು. ಸೊ ಆನ್ಸರ್ ಆಪ್ಷನ್ ಬಿ. ಮತ್ತೊಂದು ಪ್ರಶ್ನೆ, ಒಂದು ಸಂಖ್ಯೆಯಿಂದ 3ಅನ್ನು ಕಳೆದರೆ, ನೋಡಿ ಸ್ನೇಹಿತರೆ ಮತ್ತೆ ಸೇಮ್, ಒಂದು ಸಂಖ್ಯೆಯಿಂದ 3ಅನ್ನು ಕಳೆದು ಬಂದ ವ್ಯತ್ಯಾಸವನ್ನು ಅರ್ಧರಿಂದ ಗುಣಿಸಿದಾಗ ಬರುವ ಸಂಖ್ಯೆ 1 ಆದರೆ ಆ ಸಂಖ್ಯೆ ಯಾವುದು? ನಮಗೆ ಗೊತ್ತಾಯ್ತಾ ಒಂದು ಸಂಖ್ಯೆ ಯಾವುದು ಅಂತ ಗೊತ್ತಿಲ್ಲ. ಆ ಸಂಖ್ಯೆ ನಾವೇನಂತ ತಗೊಳ್ಳೋಣ ಸ್ನೇಹಿತರೆ, ಎಕ್ಸ್ ಅಂತ ತಗೊಳ್ತೀವಿ. ನೀವು ಏನಾದರೂ ತೊಗೊಳ್ಳಿ, ಎಕ್ಸು ವೈ ಝೆಡ್ ಎಮ್ ಎನ್ ಎ ಬಿ ಏನಾದರೂ ತೊಗೊಳ್ಳಿ, ಒಂದು ಚರಾಕ್ಷರವನ್ನು ತೊಗೊಳ್ಳಿ. ಎಕ್ಸ್ ಒಂದು ಸಂಖ್ಯೆಯಿಂದ 3ಅನ್ನು ಕಳೆದು, ನೋಡಿ ಎಕ್ಸ್ ಅಂತ ತೊಗೊಂಡಿದ್ದೀವಿ, ಎಕ್ಸಿಂದ 3ಅನ್ನು ಕಳೆದ್ರೆ ವ್ಯತ್ಯಾಸ ಕೇಳಿದ್ದಾರೆ. ಕಳೆದು ಬಂದ ವ್ಯತ್ಯಾಸ ಎಷ್ಟು ಅಂತ ಗೊತ್ತಿಲ್ಲ. ನೋಡಿ ಇದರಲ್ಲಿ ಬರುತ್ತೆ, ಬಂದ ವ್ಯತ್ಯಾಸವನ್ನು ಹಾಫಿಂದ ಗುಣಿಸ್ಕೋಬೇಕು. ಈ ರೀತಿ ಹಾಕೊಂಡೆ ಗುಣಿಸೋದು ಅಂತ, ಹೌದಾ? ಗುಣಿಸಿದಾಗ ಬರುವ ಸಂಖ್ಯೆ 1. ನೋಡಿ ಸ್ನೇಹಿತರೆ, ಒಂದು ಸಂಖ್ಯೆಯಿಂದ 3ಅನ್ನು ಕಳಿಬೇಕು. 3ಅನ್ನು ಕಳೆದು ಬಂದಂತಹ ವ್ಯತ್ಯಾಸಕ್ಕೆ, ನೋಡಿ ಇದರಲ್ಲಿ ಕಳೆದಾಗ ಬರ್ತಲ್ಲ ವ್ಯತ್ಯಾಸ, ಅದನ್ನು ನಾವು ಅರ್ಧದಿಂದ ಗುಣಿಸ್ಬೇಕು. ಓಕೆ, ಸೊ ಇವಾಗ ಏನಾಗುತ್ತೆ, ಎಕ್ಸ್ - 3 ಹಾಗೆ ಬಂದರೆ ನೋಡಿ ಇದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಗುತ್ತೆ ಸ್ನೇಹಿತರೆ. 2 ಮೇಲ್ಗಡೆ ಹೋಗುತ್ತೆ, 2 × 1 ಆಗುತ್ತೆ. ನೋಡಿ ಎಕ್ಸ್ - 3 ಈಕ್ವಲ್ಸ್ 2 × 1 2 ಬಂತು. ಈ -3 ಈ ಕಡೆ ಹೋದರೆ ಏನಾಗುತ್ತೆ ಸ್ನೇಹಿತರೆ, 2 + 3 ಆಗುತ್ತೆ. ಎಕ್ಸ್ ಈಕ್ವಲ್ಸ್ 5 ಆಗುತ್ತೆ. ಆನ್ಸರು ಆಪ್ಷನ್ ಎ. ಮತ್ತೊಂದು ಪ್ರಶ್ನೆ, 2 ಸಂಖ್ಯೆಗಳ ಮೊತ್ತ 80, ಒಂದು ಇನ್ನೊಂದಕ್ಕಿಂತ 12 ಹೆಚ್ಚಾಗಿದ್ದರೆ ಆ ಸಂಖ್ಯೆಗಳಲ್ಲಿ ದೊಡ್ಡ ಸಂಖ್ಯೆ ಯಾವುದು? 2 ಸಂಖ್ಯೆಗಳ ಮೊತ್ತ 80, ನಮಗೆ ಯಾವುದು 2 ಸಂಖ್ಯೆ ಅಂತ ಗೊತ್ತಿಲ್ಲ ಸ್ನೇಹಿತರೆ. 2 ಸಂಖ್ಯೆಗಳ ಮೊತ್ತ ಏನು ಕೊಟ್ಟಿದ್ದಾರೆ, 80 ಕೊಟ್ಟಿದ್ದಾರೆ. ಒಂದು ಇನ್ನೊಂದಕ್ಕಿಂತ 12 ಹೆಚ್ಚಾಗಿದೆ. ಸೊ ಒಂದು ಸಂಖ್ಯೆ ಯಾವುದಂತ ಗೊತ್ತಿಲ್ಲ ನಮಗೆ. ಒಂದು ಸಂಖ್ಯೆ ನಾವು ಏನಂತ ತಗೊಳ್ತೀವಿ ಅಂತ ಹೇಳಿದ್ರೆ ಎಕ್ಸ್ ಅಂತ ತಗೊಂಡ್ರೆ, ಆ ಒಂದು ಸಂಖ್ಯೆ ಇನ್ನೊಂದಕ್ಕಿಂತ 12 ಹೆಚ್ಚಾಗಿದ್ದರೆ, 12 ಹೆಚ್ಚಾಗಿದೆ ಅಂತಂದರೆ ಇನ್ನೊಂದು ಸಂಖ್ಯೆಗಿಂತ ಎಷ್ಟಾಗಿ ಎಕ್ಸ್ + 12 ಬಂತು. ಇನ್ನೊಂದು ಸಂಖ್ಯೆ, ಒಂದು ಸಂಖ್ಯೆ ಎಕ್ಸ್ ಆದರೆ ಇನ್ನೊಂದು ಸಂಖ್ಯೆ ಎಕ್ಸ್ + 12, 12 ಹೆಚ್ಚಾಗಿದ್ದರೆ ಆ ಸಂಖ್ಯೆಗಳ ದೊಡ್ಡ ಸಂಖ್ಯೆ ಯಾವುದು ಅಂತ ಕೇಳಿದರೆ, ಸೊ ನೋಡಿ 2ರ ಒಂದು ಮೊತ್ತ 80 ಇದೆಯಾ. ಸೊ ಎಕ್ಸ್ ಪ್ಲಸ್, ನೋಡಿ ಎರಡನೇ ಸಂಖ್ಯೆ ಎಕ್ಸ್ + 12 ಇದೆ, ಎಕ್ಸ್ + 12 ಇದು ಒಂದು ಸಂಖ್ಯೆ ಚಿಕ್ಕದು, ಇದು ದೊಡ್ಡ ಸಂಖ್ಯೆ. ಇವಾಗ ಕೂಡ್ತಾ ಹೋಗಿ ಇದರ 2 ಮೊತ್ತ ಬಂದು 80 ಇದೆ. ಸೊ 2 ಎಕ್ಸ್ ಆಯಿತು, ಪ್ಲಸ್ 12 ಇದೆ ಸ್ನೇಹಿತರೆ. ಇದನ್ನು ಈ ಕಡೆ ತಗೊಳ್ತೀನಿ, 80 - 12. ಸೊ 2x = 80ರಲ್ಲಿ 12 ಹೋದರೆ ನಮಗೆ ಎಷ್ಟು ಬರುತ್ತೆ? ಸೊ ಅಲ್ಲಿಗೆ 68 ಬಂತು. ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು? 2 1 2, 2 3 6, 2 4 8, 34 ಬಂತು. ಇದು ಒಂದು ಚಿಕ್ಕ ಸಂಖ್ಯೆ 34. ಎಕ್ಸ್ ವ್ಯಾಲ್ಯೂ ಚಿಕ್ಕ ಸಂಖ್ಯೆ. ದೊಡ್ಡ ಸಂಖ್ಯೆ ಎಕ್ಸ್ ವ್ಯಾಲ್ಯೂ 34 ಅಂತೇಳಿ ನೋಡಿ. ಎಕ್ಸ್ + 12ಕ್ಕೆ ನೀವು 34ಅನ್ನು ಕೂಡಿದಾಗ ಸ್ನೇಹಿತರೆ 4 2 6, 3 1 4, ಇದು ದೊಡ್ಡ ಸಂಖ್ಯೆ. ಓಕೆ, ಚಿಕ್ಕ ಸಂಖ್ಯೆ 34, ದೊಡ್ಡ ಸಂಖ್ಯೆ 46. ಆನ್ಸರ್ ಆಪ್ಷನ್ ಎ. ನೆಕ್ಸ್ಟು 2 ಸಂಖ್ಯೆಗಳು 4:5 ಅನುಪಾತದಲ್ಲಿವೆ. ಅವುಗಳ ನಡುವಿನ ವ್ಯತ್ಯಾಸ 10 ಆದರೆ ದೊಡ್ಡ ಸಂಖ್ಯೆ ಯಾವುದು ಅಂತ ಕೇಳಿದರೆ, 2 ಸಂಖ್ಯೆಗಳು 4 ಮತ್ತು 4:5 ಅನುಪಾತದಲ್ಲಿ ಇದ್ದಾವೆ. 2 ನಡುವಿನ ವ್ಯತ್ಯಾಸ 10. ನೋಡಿ ಇಲ್ಲಿ 4:5 ಅನುಪಾತ ಅಂದರೆ ಇದನ್ನು 4x ಅಂತ ತಗೊಳ್ತೀವಿ, ಇದನ್ನು 5x ಅಂತ ತಗೊಳ್ತೀವಿ, ಹೌದಲ್ವಾ? ಸೊ ತಗೊಂಡಾಗ ಏನಾಗುತ್ತೆ, ಇಲ್ಲಿ ಅವುಗಳ ನಡುವಿನ ವ್ಯತ್ಯಾಸ 10 ಅಂತ ಹೇಳಿದ್ದಾರೆ. ಅಂದರೆ 4x ಮತ್ತು 5x ನಡುವಿನ ವ್ಯತ್ಯಾಸ 10 ಆದರೆ ನಾವು ಫಸ್ಟ್ ದೊಡ್ಡ ಸಂಖ್ಯೆನ ತೊಗೊಂಡು -4x = 10 ಬಂತು, ಹೌದಾ? ವ್ಯತ್ಯಾಸ 10 ಇದೆ. ಸೊ 5xಲ್ಲಿ 4x ಹೋದರೆ x ಉಳಿಯುತ್ತೆ, x = 10 ಆಯಿತು. ಎಕ್ಸ್ ವ್ಯಾಲ್ಯೂ 10 ಆದರೆ ನೋಡಿ ಸ್ನೇಹಿತರೆ, 4x ಅಂತ ಹೇಳಿದ್ರೆ 4 × 10 40 ಬಂತು. 5x ಅಂತ ಹೇಳಿದ್ರೆ
5 ಇಂಟು 10 50 ಹೌದಾ. ಇದರಲ್ಲಿ ಚಿಕ್ಕ ಸಂಖ್ಯೆ 40 ಆಗುತ್ತೆ, ದೊಡ್ಡ ಸಂಖ್ಯೆ 50 ಆಗುತ್ತೆ. ಚಿಕ್ಕ ಸಂಖ್ಯೆ 40, ದೊಡ್ಡ ಸಂಖ್ಯೆ 50. ಕೇಳಿರ್ತಕ್ಕಂಥ ಪ್ರಶ್ನೆ ದೊಡ್ಡ ಸಂಖ್ಯೆ ಅಂತ ಹೇಳಿದ್ರೆ ಆಪ್ಷನ್ ಬಿ 50 ಆಗಿರುತ್ತೆ. ಮೊದಲ ಅವಿಭಾಜ್ಯ ಸಂಖ್ಯೆಯಿಂದ ಒಂದು ಸಂಖ್ಯೆಯನ್ನು ಗುಣಿಸಿದಾಗ ಗುಣಲಬ್ಧವು 30 ಆಗುತ್ತದೆ. ಹಾಗಾದರೆ ಆ ಸಂಖ್ಯೆ ಯಾವುದು? ಮೊದಲ ಅವಿಭಾಜ್ಯ ಸಂಖ್ಯೆ ಅಂದರೆ ಯಾವುದು ಅಂತ ಫಸ್ಟ್ ನಮಗೆ ಗೊತ್ತಿರಬೇಕು ಸ್ನೇಹಿತರೆ. ಗೊತ್ತಿಲ್ಲ ಅಂದರೆ ಆನ್ಸರ್ಸ್ ಇದಕ್ಕೆ ಫೈಂಡ್ ಔಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅವಿಭಾಜ್ಯ ಸಂಖ್ಯೆ ಅಂದರೆ ಏನು? ತನ್ನ ಮತ್ತು ಬೇರೆ ಒಂದನ್ನು ಬಿಟ್ಟು ಬೇರೆ ಯಾವುದೇ ಸಂಖ್ಯೆಯಿಂದ ಡಿವೈಡ್ ಆಗೋದಿಲ್ಲ. ಒಂದರಿಂದ ಡಿವೈಡ್ ಆಗುತ್ತೆ ಕಂಪ್ಲೀಟಾಗಿ, ಮತ್ತು ತನ್ನ ಸಂಖ್ಯೆಯಿಂದ ಅದು ಯಾವುದ್ಯಾವುದು ಅಂತ ಹೇಳಿದರೆ ಒಂದನ್ನು ನಾವು ಅವಿಭಾಜ್ಯ ಸಂಖ್ಯೆ ಅಂತ ಹೇಳೋದಿಲ್ಲ ಸ್ನೇಹಿತರೆ. 2, 3, 5, 7, 11 ಸೊ ಈ ರೀತಿ ಹೋಗುತ್ತಾ. ಅಂದರೆ ತನ್ನ ಸಂಖ್ಯೆ ಮತ್ತು ಒಂದನ್ನು ಬಿಟ್ಟು ಬೇರೆ ಸಂಖ್ಯೆಯಿಂದ ಡಿವೈಡ್ ಆಗೋದಿಲ್ಲ ಕಂಪ್ಲೀಟಾಗಿ. ಸೊ ಅಂಥ ಸಂಖ್ಯೆ ನಾವು ಅವಿಭಾಜ್ಯ ಸಂಖ್ಯೆ ಅಂತ ಹೇಳ್ತೀವಿ. ಸೊ ಇಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಬರ್ತಕ್ಕಂಥ 2 ಮೊದಲ ಅವಿಭಾಜ್ಯ ಸಂಖ್ಯೆ ಅಂತ ಹೇಳಿದರೆ 2ಅನ್ನು ತೊಗೊಂಡ್ವಿ. ಒಂದು ಸಂಖ್ಯೆಯನ್ನು ಗುಣಿಸಿದಾಗ, ಮೊದಲ ಅವಿಭಾಜ್ಯ ಸಂಖ್ಯೆಯಿಂದ ಒಂದು ಸಂಖ್ಯೆಯನ್ನು ಗುಣಿಸಿದಾಗ, ಸೊ ಒಂದು ಸಂಖ್ಯೆಯನ್ನು ಗುಣಿಸಿದ್ರೆ ಯಾವ ಸಂಖ್ಯೆ ಅಂತ ಗೊತ್ತಿಲ್ಲ ಸ್ನೇಹಿತರೆ. ಒಂದು ಸಂಖ್ಯೆಯನ್ನು ಗುಣಿಸಿದಾಗ ಗುಣಲಬ್ಧವು 30 ಆಗುತ್ತದೆ. ಹಾಗಾದರೆ ಆ ಸಂಖ್ಯೆ ಯಾವುದು? ನೋಡಿ ಇಲ್ಲಿ ಎಕ್ಸ್ನ ನಾವು ಡಿವೈಡ್ ಮಾಡ್ತಾ ಹೋದರೆ x = 30/2 ಬಂತು, 15 ಬಂತು. ಎಕ್ಸ್ ವ್ಯಾಲ್ಯೂ 15. ಸೊ ಆನ್ಸರ್ ಎಷ್ಟಾಯಿತು ಸ್ನೇಹಿತರೆ? ಆಪ್ಷನ್ ಸಿ 15. ಅಂದರೆ ಆ ಒಂದು ಗುಣಿಸ್ತಕ್ಕಂಥ ಸಂಖ್ಯೆ 15. ಇಲ್ಲಿ ಟ್ವಿಸ್ಟ್ ಏನಂತ ಹೇಳಿದ್ರೆ ಅವಿಭಾಜ್ಯ ಸಂಖ್ಯೆ ಯಾವುದು ಅಂತ ನಿಮಗೆ ಗೊತ್ತಿರಬೇಕು, ಮೊದಲನೇ ಅವಿಭಾಜ್ಯ ಸಂಖ್ಯೆ. ನೆಕ್ಸ್ಟು, ರಾಜು ಮತ್ತು ನಿಶಾ ಇಬ್ಬರ ವಯಸ್ಸುಗಳು 3:5 ಅನುಪಾತದಲ್ಲಿವೆ. 5 ವರ್ಷಗಳ ನಂತರ ಅವರ ವಯಸ್ಸಿನ ಅನುಪಾತ 2:3 ಆದರೆ ನಿಶಾಳ ಈಗಿನ ವಯಸ್ಸೆಷ್ಟು? ನೋಡಿ, ರಾಜು ಮತ್ತು ನಿಶಾ ಹೌದಾ, ರಾಜು ಮತ್ತು ನಿಶಾ ಇಬ್ಬರ ವಯಸ್ಸುಗಳ ಅನುಪಾತ 3:5 ಇದೆ. 5 ವರ್ಷಗಳ ನಂತರ ಅವರ ವಯಸ್ಸಿನ ಅನುಪಾತ 5 ವರ್ಷ ಅಂತ ಹೇಳಿದಾಗ ನೋಡಿ ಸ್ನೇಹಿತರೆ, ರಾಜುವಿನ ವಯಸ್ಸು ನಾವು 3x ಅಂತ ತಗೊಂಡ್ರೆ 5 ವರ್ಷಗಳ ನಂತರ ಅಂದರೆ +5ನ ಆ್ಯಡ್ ಮಾಡ್ತೀವಿ. ಆ್ಯಂಡ್ ನಿಶಾದ ತಗೊಂಡಾಗ ನಾವು ಇಲ್ಲೇನಾಗುತ್ತೆ 5x + 5 ತಗೊಳ್ತೀವಿ. 5 ವರ್ಷಗಳ ನಂತರ ಅಂದಾಗ +5ನ ಮಾಡ್ತೀವಿ. ಇವರಿಬ್ಬರ ಅನುಪಾತ ಎಷ್ಟು ಬರುತ್ತೆ? 2:3, 2/3. ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ ಸ್ನೇಹಿತರೆ, ಇದು ಮತ್ತು ಇದನ್ನು ನೋಡಿ. 3 × 3x + 5 = 2 ಇಂಟು ಇದನ್ನು ತಗೊಳ್ಳಿ 5x + 5. ಇವಾಗ ಏನಾಯ್ತು? 3 3 9x + 5 3 15 ಆಯಿತು. 3 × 3 9, 9x 3 × 5 15 = 2 × 5x ಅಂತ ಹೇಳಿದ್ರೆ 5 10x ಆಯಿತು, +5 10. ಸೊ ಈಗ ಚರಾಕ್ಷರಗಳನ್ನ ಒಂದು ಸೈಡ್ ತಗೊಳ್ಳಿ, ಸಂಖ್ಯೆಗಳನ್ನ ಒಂದು ಸೈಡ್ ತಗೊಳ್ಳಿ ಸ್ನೇಹಿತರೆ. ನೋಡಿ, ಇದರ ಈ ಕಡೆ ತಗೊಳ್ತೀನಿ ನಾನು. 9x - 10x ಆಯಿತು, ಪ್ಲಸ್ ಇರೋದು ಈ ಕಡೆ ಬಂದಾಗ ಮೈನಸ್ ಆಯಿತು, = 10 ಹಾಗೆ ಇದೆ ಸ್ನೇಹಿತರೆ. ಇವಾಗ ಏನಾಗುತ್ತೆ? -x ಆಯಿತು. -6 ವರ್ಷ ಹೆಚ್ಚಾಗಿದೆ. ಅಂದ್ರೆ ಇದು ಅಷ್ಟೇ, ಅದೇ ಬರಬೇಕು. ಸೊ ಇವಾಗ ಚಿನ್ನ ಕ್ಯಾನ್ಸಲ್ ಆಗುತ್ತೆ ಸ್ನೇಹಿತರೆ. 25 ವರ್ಷಗಳ ಹಿಂದೆ ಅಂತ ಹೇಳಿದ್ರೆ x - 25. ಸೊ ಏನು ಹೇಳೋದು -6 ಟೋಟಲ್ ಆಗಿ ನಮಗೆ ಏನಾಯ್ತು? -19 ಬರುತ್ತೆ ಇದು. ಸೊ ನಿಶಾ ಅಂತ ಹೇಳಿದಾಗ ಆದಾಗ ವೀಣಾ ಮತ್ತು ವಿದ್ಯೆಯವರ ವಯಸ್ಸುಗಳ ಅನುಪಾತ 7:5. ಸೊ ಫಸ್ಟ್ ನಾವು ವೀಣಾ ತಗೋಬೇಕು. x - 19 ಬೈ x - 25 ಇವರಿಬ್ಬರ ಅನುಪಾತ ಈಗಿನ ವಯಸ್ಸು ಇದು ಬಂದು 3x + 5 ಬಂದು 5 ವರ್ಷಗಳ ನಂತರ. ಇವಾಗಿರ್ತಕ್ಕಂಥದ್ದು ಎಷ್ಟು? ರಾಜು ಬಂದು 3x ಆ್ಯಂಡ್ ನಿಶಾ ಬಂದು 5x ಹೌದಾ. ಸೊ 3 ಇಂಟು x ವ್ಯಾಲ್ಯೂ ನಮ್ಗೆ ಗೊತ್ತಿದೆ 5 ಆಯಿತು. 5 3 15 ವರ್ಷ. ಆ್ಯಂಡ್ ನೆಕ್ಸ್ಟ್ ಇದು ಬಂದು 5 ಇಂಟು 5 ಅಂತ ಹೇಳಿದ್ರೆ 5 5 25 ವರ್ಷ. ಅಂದರೆ ರಾಜುದು 15 ವರ್ಷ, ನಿಶಾಗೆ 25 ವರ್ಷ. ಆನ್ಸರ್ ಆಪ್ಷನ್ ಎ ಆಗಿರುತ್ತೆ. ಎಸ್, ವೀಣಾಳ ಈಗಿನ ವಯಸ್ಸು ವಿದ್ಯಾಳ ಈಗಿನ ವಯಸ್ಸಿನ 6ರಷ್ಟು ಅಂತ ಹೇಳಿದ್ದಾರೆ. 6ರಷ್ಟು ಹೆಚ್ಚಾಗಿದೆ. ಸೊ ನೋಡಿ, ಇಲ್ಲಿ ವೀಣಾಳ ಈಗಿನ ವಯಸ್ಸು ವಿದ್ಯಾಳ ಈಗಿನ ವಯಸ್ಸಿನ 6 ವರ್ಷ ಹೆಚ್ಚಾಗಿದೆ. ಅಂದರೆ ವಿದ್ಯಾಳ ವಯಸ್ಸು ಎಷ್ಟು ಅಂತ ಗೊತ್ತಿಲ್ಲ, ನಾವು x ಅಂತ ತಗೊಂಡ್ರೆ ಸ್ನೇಹಿತರೆ ವೀಣಾದ ಎಷ್ಟಾಗುತ್ತೆ? x + 6 ಆಗುತ್ತೆ. ಆ್ಯಂಡ್ 25 ವರ್ಷಗಳ ಹಿಂದೆ ಅಂತ ಹೇಳಿದ್ರೆ x - 25 ನೋಡಿ, x +6 - 25 ಟೋಟಲ್ ಆಗಿ ನಮಗೆ x - 19 ಬರುತ್ತೆ ಇದು.
ಓಕೆ, ಆದಾಗ ವೀಣಾ ಮತ್ತು ವಿದ್ಯೆಯವರ ವಯಸ್ಸುಗಳ ಅನುಪಾತ 7:5. ಸೊ ಅಲ್ಲಿಗೆ ಫಸ್ಟ್ ನಾವು ವೀಣಾ ತಗೋಬೇಕು. x - 19 ಬೈ x - 25. ಇವರಿಬ್ಬರ ಅನುಪಾತ ಎಷ್ಟು? 7/5. ಅರ್ಥ ಆಯ್ತಲ್ವಾ? ಸೊ ನೋಡಿ ಇಲ್ಲಿ x - 19 ಅಂದರೆ ವೀಣಂದು, ಅವಳದು ಅನುಪಾತ ಎಷ್ಟಕ್ಕೆ ಈಕ್ವಲು? 7ಕ್ಕೆ ಈಕ್ವಲು. ಅದೇ ರೀತಿ ವಿದ್ಯಾಳ ವಯಸ್ಸು x - 25 ಅಂತ ತೊಗೊಂಡ್ರೆ ನೋಡಿ ವಿದ್ಯಾ ಬಂದು 5ಕ್ಕೆ ಈಕ್ವಲ್ಲು. ಸೊ ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ ಇದು ಮತ್ತು ಇದನ್ನು ನೋಡಿ. 5 ಇಂಟು x - 19 ಈಕ್ವಲ್ಸ್ ಇದೆ, ಈಕ್ವಲ್ಸ್ ಹಾಕೊಂಡ್ರೆ 7 ಇಂಟು x - 25. ಓಕೆ, ನೋಡಿ ಇವಾಗ ಏನಾಗುತ್ತೆ? ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ 5 ಇಂಟು ಎಕ್ಸ್ ಏನಾಗುತ್ತೆ? 5x ಆಯಿತು, ಮೈನಸ್ ಇದೆ ಮೈನಸ್ ಆಯಿತು. 19 ಇಂಟು 5 95 95 ಈಕ್ವಲ್ಸ್ 7 ಇಂಟು ಎಕ್ಸ್ 7x ಮೈನಸ್ 25 ಇಂಟು 7 175 ಆಯಿತು. ಈಗ ಏನು ಮಾಡಿ, ಚರಾಕ್ಷರನ ಒಂದು ಸೈಡ್ ತೊಗೊಳ್ಳಿ, ಅಂಕಿಗಳನ್ನ ಒಂದು ಸೈಡ್ ತೊಗೊಳ್ಳಿ. ನೋಡಿ -95 ಹಾಗೆ ಉಳಿಸ್ಕೊಂಡು ಸ್ನೇಹಿತರೆ, -175 ಈ ಕಡೆ ಬಂದಾಗ ಪ್ಲಸ್ 175 ಆಯಿತು. ಈಕ್ವಲ್ಸ್ 7x ಹಾಗೆ ಇದೆ, 5x ಈ ಕಡೆ ತೊಗೊಂಡಾಗ -5x ಆಯಿತು. ಈಗ ಇದರಲ್ಲಿ ಮೈನಸ್ ಮಾಡ್ತಾ ಹೋಗಿ 5ರಲ್ಲಿ 5 ಹೋದರೆ 0 ಆಯಿತು. 7ರಲ್ಲಿ 9 ಹೋಗಲ್ಲ, ಸೊ 12ರಲ್ಲಿ 9 ಹೋದರೆ 8 ಈಕ್ವಲ್ಸ್ 7ರಲ್ಲಿ 5 ಹೋದರೆ 2x. 2 1 2 2 40. ಸೊ x ಈಕ್ವಲ್ಸ್ 40. ಓಕೆ, x 40 ಅಂದರೆ ಇದು ವಿದ್ಯಾಳ್ದಾಯಿತು. ವೀಣಾಳ ಒಂದು ವಯಸ್ಸು ಅಂತ ಹೇಳಿದ್ರೆ ವಿದ್ಯಾಳ್ದು ಬಂದು 40 ಸ್ನೇಹಿತರೆ. ವೀಣಾ ಬಂದು 40 + 6 ಅಂತ ತೊಗೊಂಡ್ರೆ 46 ವೀಣಾ. ಇಲ್ಲಿ ಕೇಳಿರೋದು ವಿದ್ಯಾಳ ಈಗಿನ ವಯಸ್ಸು ಬಂದು 40 ವರ್ಷ, ವಿದ್ಯಾದು 40 ವರ್ಷ. ಎಕ್ಸ್ ವ್ಯಾಲ್ಯೂ ಆನ್ಸರ್ ಆಪ್ಷನ್ ಡಿ. ಆ್ಯಂಡ್ ನೆಕ್ಸ್ಟು, ಒಬ್ಬ ವ್ಯಕ್ತಿಯ ಹತ್ತಿರ ಅವನಲ್ಲಿರುವ 5 ರೂಪಾಯಿ ನಾಣ್ಯಗಳ ಸಂಖ್ಯೆಯು 6ರಷ್ಟು 2ರ ನಾಣ್ಯಗಳಿವೆ. ಈ ಎಲ್ಲ ನಾಣ್ಯಗಳ ಒಟ್ಟು ಮೌಲ್ಯ 357 ಆದರೆ 2 ರೂಪಾಯಿ ನಾಣ್ಯಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಏನಾಗಿದೆ, 5 ರೂಪಾಯಿಂದು ನಾಣ್ಯಗಳೇನಿದೆಯೋ ಅದು ಕಡಿಮೆ ಇದೆ, ಹೌದಾ? 2 ರೂಪಾಯಿ ನಾಣ್ಯ ಜಾಸ್ತಿ ಇದೆ. ಜಾಸ್ತಿ ಇದೆ ಅಂತ ಹೇಳಿದ್ರೆ ಈ ಒಂದು 5 ರೂಪಾಯಿ ನಾಣ್ಯಗಳ ಸಂಖ್ಯೆಯ 6ರಷ್ಟಿದೆ 2 ರೂಪಾಯಿ ನಾಣ್ಯ. ಅರ್ಥ ಮಾಡ್ಕೊಳ್ಳಿ. ಟೋಟಲ್ ಆಗಿರ್ತಕ್ಕಂಥ ರೂಪಾಯಿ ಎಷ್ಟು? 357 ರೂಪಾಯಿ. ಸೊ ಇವಾಗ ಏನು ಮಾಡ್ಬೋದು ಸ್ನೇಹಿತರೆ, ಕೊಟ್ಟಿರ್ತಕ್ಕಂಥ ಆಪ್ಷನ್ ನೋಡ್ತಾ ಹೋದರೆ ತೊಗೊಂಡಾಗ ಈಗ 252 ಬರೋದಿಲ್ಲ. ಯಾಕಂತಂದರೆ 252ನ ನಾವು 2 ಸರಿ ಮಲ್ಟಿಪ್ಲೈ ಮಾಡಿದ್ರೇ ಅದು ಜಾಸ್ತಿ ಹೊಂಟೋಗುತ್ತೆ, 400 ಚಿಲ್ಲರೆ ಹೊಂಟೋಗುತ್ತೆ. ಬಟ್ ಅಷ್ಟೊಂದು ನಮ್ಮ ಹತ್ರ ದುಡ್ಡಿಲ್ಲ. ಸೊ ಇವಾಗ ಏನಾಗುತ್ತೆ, ನಾನು ಫಸ್ಟ್ ಒನ್ನ ತೊಗೊಳ್ತೀನಿ ನೋಡಿ. ಈಗ ಇದನ್ನ ತೊಗೊಂಡಾಗ ಸ್ನೇಹಿತರೆ 2 ರೂಪಾಯಿ ನಾಣ್ಯ 21 ಇದೆ ಅಂತ ಅಂದ್ಕೊಂಡ್ರೆ, ಸೊ 21 ಇದೆ 2 ರೂಪಾಯಿ ನಾಣ್ಯ ಅಂತ ಅಂದ್ಕೊಂಡಾಗ ನಿಮಗೆ ಎಷ್ಟಾಗುತ್ತೆ ನೋಡಿ. ಈಗ 21 ನಾಣ್ಯ ಏನಿದೆಯೋ ಅದನ್ನು 6ನ ಡಿವೈಡ್ ಮಾಡಿದ್ರೆ ನಮಗೆ 5 ರೂಪಾಯಿ ನಾಣ್ಯ ಬರಬೇಕು. ಯಾಕಂದರೆ 6ರಷ್ಟು ಅಂತ ಹೇಳಿದಾರಲ್ವಾ. ಸೊ ಹಾಗಾಗಿ ಇದು ಬರೋದಿಲ್ಲ, 6ರಿಂದ ಡಿವೈಡೇ ಆಗೋದಿಲ್ಲ. ನೋಡಿ 126 ತೊಗೊಂಡ್ರೆ ಸ್ನೇಹಿತರೆ 126 2 ರೂಪಾಯಿಂದಿದೆ ಅಂತ ಅಂದರೆ ಈಗ 5 ರೂಪಾಯಿಂದ ಎಷ್ಟು ಬರಬಹುದು? 6ರಷ್ಟು ಅಂತ ಹೇಳಿದರೆ. ಸೊ 6ರಷ್ಟಿಂದ 6ರಿಂದ ಡಿವೈಡ್ ಮಾಡಿ. 6ರಿಂದ 6 2 12 6 1 6. ಸೊ ಇದು 5 ರೂಪಾಯಿ ನಾಣ್ಯ, ಇದು 2 ರೂಪಾಯಿ ನಾಣ್ಯ. ಅಂದರೆ 21 ಇಂಟು 5 ಮಾಡಿ ನಿಮಗೆ 5 1 5 5 2 10. ಇದು 5 ರೂಪಾಯಿಂದು. 126 2 ರೂಪಾಯಿಂದು ಅಂತ ಅಂದ್ಕೊಂಡ್ರೆ ನೋಡಿ 6 2 12 2 ದಶಕ 1 2 4 1 5 2 1 2 5 2 7 5 2 1 3 357 ಬಂತು ಟೋಟಲ್ ಮೌಲ್ಯ. ಸೊ 5 ರೂಪಾಯಿಂದು 21 ಇದೆ, 2 ರೂಪಾಯಿಂದ 126 ಇದೆ. ಸೊ ನೋಡಿ 21 ಅಂತ ಅಂದರೆ ಇದು 1ರಷ್ಟು 126 6ರಷ್ಟು ಆಯಿತು. ಓಕೆ, ಸೊ ಆನ್ಸರ್ ಬಂದು ಇಲ್ಲಿ 126 ಆಗಿರುತ್ತೆ.